ಡ್ರಾಪ್ ಶಿಪ್ಪಿಂಗ್ ಇನ್ ಕನ್ನಡ. ಸೊ ಸೀರೀಸ್ ಅಲ್ಲಿ 4ನೇ ವಿಡಿಯೋ ಇದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಬೆಸ್ಟ್ ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಬೆಸ್ಟ್, ಎರಡು ಕೂಡ ಒಂದು ಕಡಿಮೆ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡುವಂತ ಒಂದು ಬಿಸ್ನೆಸ್ ಮಾಡೆಲ್ಸ್ಗಳೇ. ಬಟ್ ಯಾವ್ದು ಬೆಸ್ಟ್, ಯಾರು ಯಾವ್ದನ್ನ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಒಂದು ಆಸೆ ಇರುತ್ತೆ ಆನ್ಲೈನ್ ಅಲ್ಲಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬಿಟ್ಟು ಅಷ್ಟು ದುಡ್ಡನ್ನು ಅರ್ನ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಡ್ರಾಪ್ ಶಿಪ್ಪಿಂಗ್ ಬೆಸ್ಟ್ ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಬೆಸ್ಟ್. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಂತಂದ್ರೆ ಯಾರು ಬಿಗಿನರ್ಸ್ ಯಾವ್ದನ್ನ ಸ್ಟಾರ್ಟ್ ಮಾಡ್ಬೋದು, ಯಾವ್ದ್ರಲ್ಲಿ ಹೆಚ್ಚು ಜಾಸ್ತಿ ರಿಸ್ಕ್ ಮತ್ತೆ ಲಾಂಗ್ ಟರ್ಮ್ ಬಿಸ್ನೆಸ್ ಯಾವುದು ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮೊದಲಿಗೆ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ಏನು ಅಂತ ನೋಡೋಣ. ಸೊ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ತುಂಬಾ ಸಾರಿ ಹೇಳ್ತಾ ಬಂದಿದ್ದೀನಿ, ಬಟ್ ಏನಂತಂದ್ರೆ ಹೊಸದಾಗಿ ನೋಡ್ತಿರೋರಿಗೆ ಒಂದು ಏನಂತಂದ್ರೆ ಗೊತ್ತಾಗ್ಲಿ ಅಂತ. ಸೊ ಡ್ರಾಪ್ ಶಿಪ್ಪಿಂಗ್ ಸಿಂಪಲ್ ಆಗಿ ನಿಮ್ಮ ಹತ್ರ ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ ಸ್ಟಾಕ್ ಇರೋದಿಲ್ಲ. ನೀವು ಸಿಂಪಲ್ ಆಗಿ ಒಂದು ಸ್ಟೋರ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಆನ್ಲೈನ್ ಅಲ್ಲಿ ಸಪ್ಲೈರ್ಸ್ ಗಳನ್ನ ಹುಡುಕ್ತೀರಾ. ಒಂದು ಕಸ್ಟಮರ್ಸ್ ಏನಾದ್ರು ಆರ್ಡರ್ ಮಾಡಿದ್ರು ಅಂತಂದ್ರೆ ಆ ಪ್ರಾಡಕ್ಟ್ ಅನ್ನ ಕಂಪ್ಲೀಟ್ ಆಗಿ ಆರ್ಡರ್ ಅನ್ನು ನೀವು ಸಪ್ಲೈಯರ್ಸ್ಗೆ ಕೊಡ್ತೀರಾ. ಸಪ್ಲೈಯರ್ ಮಾಡ್ತಾರೆ, ಪ್ಯಾಕ್ ಮಾಡ್ಕೊಂಡು ಅದನ್ನ ಡೆಲಿವರಿ ಮಾಡ್ತಾರೆ. ಸೊ ಬಂದಿರುವಂತ ಪ್ರಾಫಿಟ್ ಏನಿರುತ್ತೆ ನೋಡಿ, ಆ ಪ್ರಾಡಕ್ಟ್ ಕಾಸ್ಟ್ ಅನ್ನ ಸಪ್ಲೈರ್ ಇಟ್ಕೊಂಡ್ಬಿಟ್ಟು ಮಿಕ್ಕಿರೋ ಪ್ರಾಫಿಟ್ ಅನ್ನ ನಿಮಗೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಈ ರೀತಿ ಡ್ರಾಪ್ ಶಿಪ್ಪಿಂಗ್ ವರ್ಕ್ ಆಗುತ್ತೆ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಸೊ ಇದರಲ್ಲೂ ಕೂಡ ನಿಮ್ಮ ಹತ್ರ ಪ್ರಾಡಕ್ಟ್ ಇರಲ್ಲ. ಏನಂತಂದ್ರೆ ಸಿಂಪಲ್ ಆಗಿ ಯಾವುದೋ ಒಂದು ಬೇರೆ ಕಂಪನಿಯ ಪ್ರಾಡಕ್ಟ್ ಗಳನ್ನ ಏನ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಅಫಿಲಿಯೇಟ್ ಲಿಂಕ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಪ್ರಮೋಟ್ ಮಾಡ್ತೀರಾ. ಯಾರಾದ್ರೂ ಆ ಲಿಂಕ್ ಮುಖಾಂತರ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿದ್ರು ಅಂತಂದ್ರೆ ನಿಮಗೆ ಆ ಪ್ರಾಡಕ್ಟ್ ಗೆ ಇರುವಂತಹ ಕಮಿಷನ್ ಅನ್ನ ಕಂಪನಿ ಕೊಡುತ್ತೆ. ಸೊ ಈ ರೀತಿ ಏನಾಗುತ್ತೆ ಅಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕ್ ಆಗುತ್ತೆ. ಸೊ ಡ್ರಾಪ್ ಶಿಪ್ಪಿಂಗ್ ನಲ್ಲಿ ಹೇಗೆ ಇನ್ಕಮ್ ಬರುತ್ತೆ? ಸೊ ಡ್ರಾಪ್ ಶಿಪ್ಪಿಂಗ್ ನಲ್ಲಿ ಇನ್ಕಮ್ ಒಂದು ಪ್ರಾಡಕ್ಟ್ ಮಾರ್ಜಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಪ್ರಾಡಕ್ಟ್ ಕಾಸ್ಟ್ ₹700 ಇತ್ತಂತಂದ್ರೆ ನಿಮ್ಮ ಸೆಲ್ಲಿಂಗ್ ಪ್ರೈಸ್ 1,500 ಅನ್ಕೊಳ್ಳಿ. ಪ್ರಾಫಿಟ್ ₹800. ಒಂದೇ ದಿನಕ್ಕೆ 10 ಆರ್ಡರ್ ಬಂತು ಅಂತಂದ್ರೆ ಸೊ 800 × 10, ಸೊ 8,000 ಪ್ರಾಫಿಟ್ ಆಯ್ತು. ಇದು ಎಲ್ಲಾನು ಪ್ರಾಫಿಟ್ ಅಲ್ಲ, ಇದಕ್ಕೆ ನೀವು ಮಾರ್ಕೆಟಿಂಗ್ ಕಾಸ್ಟ್ ಅನ್ನು ತೆಗಿಬೇಕಾಗುತ್ತೆ. ಸೊ ಸಮ್ ಏನಂತಂದ್ರೆ ಕಾಸ್ಟ್ ಇರುತ್ತೆ, ಅದನ್ನ ಕಂಪ್ಲೀಟ್ ಆಗಿ ತೆಗಿಬೇಕಾಗುತ್ತೆ. ಅಫಿಲಿಯೇಟ್ ನಲ್ಲಿ ಕಮಿಷನ್ ಅನ್ನೋದು ಫಿಕ್ಸ್ ಇರುತ್ತೆ. ಪ್ರಾಡಕ್ಟ್ ಮೇಲೆ ಅಂದ್ರೆ ಪ್ರಾಡಕ್ಟ್ ಪ್ರೈಸ್ ಮೇಲೆ ಕಂಪನಿ ಏನ್ ಮಾಡಿರುತ್ತೆ ಅಂತಂದ್ರೆ ಒಂದು ಕಮಿಷನ್ ಅನ್ನು ಫಿಕ್ಸ್ ಮಾಡಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ 1,000 ಪ್ರಾಡಕ್ಟ್ ಇತ್ತು ಅಂತಂದ್ರೆ ಅದಕ್ಕೆ 5% ಕಮಿಷನ್ ಫಿಕ್ಸ್ ಮಾಡಿತ್ತು ಅಂತಂದ್ರೆ ಒಂದು ಪ್ರಾಡಕ್ಟ್ ₹50 ನಿಮಗೆ ಸಿಗುತ್ತೆ. ಸೊ ನೀವು ದಿನಕ್ಕೆ ಒಂದು 100 ಸೇಲ್ ಮಾಡಿದ್ರಿ ಅಂತಂದ್ರೆ ಆಲ್ಮೋಸ್ಟ್ ಒಂದು ₹5,000 ನಿಮಗೆ ಪ್ರಾಫಿಟ್ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲ, ಎಂತ ಇಲ್ಲ. ಸೊ ಇವಾಗ ಇನ್ವೆಸ್ಟ್ಮೆಂಟ್ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಸಿಂಪಲ್ ಆಗಿ ವೆಬ್ಸೈಟ್ ಬೇಕಾಗುತ್ತೆ, ಡೊಮೈನ್ ಬೇಕಾಗುತ್ತೆ, ಆಪ್ಸ್ ಗಳು ಬೇಕು, ಮಾರ್ಕೆಟಿಂಗ್ ಬೇಕು, ಕಾಮರ್ಸ್ ಅಥವಾ ಶಾಪಿಫೈ ಸ್ಟೋರ್ ಬೇಕಾಗುತ್ತೆ, ಫೇಸ್ಬುಕ್ ಆಡ್ಸ್, ಗೂಗಲ್ ಆಡ್ಸ್, ಒಟ್ಟಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬಾ ಕಡಿಮೆ. ಸೊ ಒಂದು ಬ್ಲಾಗ್ ಆಗಿರ್ಬೋದು ಅಥವಾ ಒಂದು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್, ಟೆಲಿಗ್ರಾಮ್ ಚಾನಲ್ ಇದ್ರೆ ಸಾಕು. ನೆಕ್ಸ್ಟ್ ರಿಸ್ಕ್ ಯಾವ್ದ್ರಲ್ಲಿ ಹೆಚ್ಚು? ಸೊ ಡ್ರಾಪ್ ಶಿಪ್ಪಿಂಗ್ ಒಂದು ರಿಸ್ಕ್ ಅಲ್ಲಿ ಹೇಳ್ಬೇಕಂತಂದ್ರೆ ಸಪ್ಲೈಯರ್ಸ್ ಇಂದ ರಿಸ್ಕ್ ಅನ್ನೋದೇ ಜಾಸ್ತಿ ಇರ್ಬೋದು. ಯಾಕಂತಂದ್ರೆ ಡೆಲಿವರಿ ಟೈಮ್ ಡಿಲೇ ಆಗ್ಬೋದು, ಪ್ರಾಡಕ್ಟ್ ಕ್ವಾಲಿಟಿ ಒಂದು ಇಶ್ಯೂ ಇರ್ಬೋದು, ರಿಫಂಡ್ ಆಗಿರ್ಬೋದು, ರಿಟರ್ನ್ಸ್ ಆಗಿರ್ಬೋದು, ಫೇಸ್ಬುಕ್ ಆಡ್ಸ್ ಅನ್ನೋದು ಲಾಸ್ ಆಗ್ಬೋದು, ಪ್ರಾಡಕ್ಟ್ ಸಿಗದೆ ಕೂಡ ಇರ್ಬೋದು. ಅಫಿಲಿಯೇಟ್ ಮಾರ್ಕೆಟಿಂಗ್ ರಿಸ್ಕ್ ಏನಿರುತ್ತೆ ಅಂತಂದ್ರೆ ನಿಮಗೆ ಟ್ರಾಫಿಕ್ ಅನ್ನೋದು ಬರದೇ ಇರ್ಬೋದು, ರೇಟ್ ಚೇಂಜ್ ಆಗ್ಬೋದು, ಅಫಿಲಿಯೇಟ್ ಅಕೌಂಟ್ ಅನ್ನೋದು ಬ್ಯಾನ್ ಆಗ್ಬೋದು. ಆದರೆ ಡ್ರಾಪ್ ಶಿಪ್ಪಿಂಗ್ ಗಿಂತ ಫೈನಾನ್ಷಿಯಲಿ ರಿಸ್ಕ್ ಇದರಲ್ಲಿ ಕಡಿಮೆ ಅಂತಾನೆ ಹೇಳ್ಬೋದು. ಪ್ರಾಫಿಟ್ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ. ಅಫಿಲಿಯೇಟ್ ಮಾರ್ಕೆಟಿಂಗ್ ನಲ್ಲಿ ಕಮಿಷನ್ ಅನ್ನೋದು ಫಿಕ್ಸ್ ಇರುತ್ತೆ. ಸೊ ಕಂಪನಿ ಎಷ್ಟು ಕೊಟ್ಟಿರುತ್ತೆ ಅಷ್ಟೇ ನಾವು ತಗೋಬೇಕಾಗುತ್ತೆ. ಡ್ರಾಪ್ ಶಿಪ್ಪಿಂಗ್ ನಲ್ಲಿ ಏನಂತಂದ್ರೆ ಪ್ರೈಸ್ ಅನ್ನ ನೀವೇ ಡಿಸೈಡ್ ಮಾಡಬಹುದು. ಸೊ ಪರ್ಚೇಸ್ ಪ್ರೈಸ್ ನಿಮಗೆ ಗೊತ್ತಿರುತ್ತೆ, ಸೆಲ್ ಪ್ರೈಸ್ ನೀವೇ ಡಿಸೈಡ್ ಮಾಡಬಹುದು. ಸೊ ಬ್ರ್ಯಾಂಡ್ ಅನ್ನ ಬಿಲ್ಡ್ ಮಾಡಿದ್ರೆ ಅಂತಂದ್ರೆ ಇನ್ನೂ ಜಾಸ್ತಿ ನೀವು ಪ್ರಾಫಿಟ್ ಅನ್ನ ಮಾಡಬಹುದು. ನೆಕ್ಸ್ಟ್ ಯಾವುದು ಈಸಿ? ಬಿಗಿನರ್ಸ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ತುಂಬಾನೇ ಈಸಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಸ್ಟಮರ್ ಸಪೋರ್ಟ್ ಇರಲ್ಲ, ಟಿಪ್ಪಿಂಗ್ ಇಲ್ಲ, ರಿಟರ್ನ್ಸ್ ಇಲ್ಲ, ಆಡ್ಸ್ ಇಲ್ಲದೆ ಕೂಡ SEO ಮತ್ತೆ ಯೂಟ್ಯೂಬ್ ವಿಡಿಯೋಸ್ ಗಳಿಂದ ನೀವೇನಂತಂದ್ರೆ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಬಹುದು. ಡ್ರಾಪ್ ಶಿಪ್ಪಿಂಗ್ ನಲ್ಲಿ ಸಿಂಪಲ್ ಏನಂತಂದ್ರೆ ನೀವು ಕಂಪಲ್ಸರಿಯಾಗಿ ಮಾರ್ಕೆಟಿಂಗ್ ಅನ್ನ ಕಲಿಬೇಕಾಗುತ್ತೆ, ಸ್ಟೋರ್ ಅನ್ನ ಬಿಲ್ಡ್ ಮಾಡಲೇಬೇಕು, ಕಸ್ಟಮರ್ಸ್ ಅನ್ನ ಹ್ಯಾಂಡಲ್ ಮಾಡಬೇಕು. ಹಾಗಂತಂದ್ರೆ ಯಾವುದು ಫ್ಯೂಚರ್ ಅಲ್ಲಿ ಬೆಸ್ಟ್? ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಂತಂದ್ರೆ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಟ್ರಾಫಿಕ್ ಇಲ್ಲ ಅಂದ್ರೆ ಇನ್ಕಮ್ ಇಲ್ವೇ ಇಲ್ಲ. ಆದ್ರೆ ಡ್ರಾಪ್ ಶಿಪ್ಪಿಂಗ್ ನಲ್ಲಿ ಏನಂತಂದ್ರೆ ಬ್ರ್ಯಾಂಡ್ ಅನ್ನೋದು ಬಿಲ್ಡ್ ಆಯ್ತು ಅಂತಂದ್ರೆ ಕಸ್ಟಮರ್ ಡೇಟಾಬೇಸ್ ನಿಮ್ಮ ಹತ್ರ ಇರುತ್ತೆ, ಇಮೇಲ್ ಲಿಸ್ಟ್ ನಿಮ್ಮ ಹತ್ರ ಇರುತ್ತೆ, ವಾಟ್ಸ್ಆಪ್ ಕಸ್ಟಮರ್ ಹತ್ರನು ಅಂದ್ರೆ ನಿಮ್ಮ ಹತ್ರ ಇರುತ್ತೆ, ರಿಪೀಟ್ ಆರ್ಡರ್ಸ್ ಬರ್ತಾ ಇರ್ಬೋದು. ಸೊ ಬಿಸ್ನೆಸ್ ವ್ಯಾಲ್ಯೂ ಕೂಡ ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಹಾಗಂತಂದ್ರೆ ಯಾರು ಯಾವ್ದನ್ನ ಚೂಸ್ ಮಾಡಬೇಕು? ಸೊ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ಬಜೆಟ್ ಕಡಿಮೆ ಇದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಚೂಸ್ ಮಾಡಬಹುದು. ಆದರೆ ಬಿಸ್ನೆಸ್ ಬಿಲ್ಡ್ ಮಾಡಬೇಕು, ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಬೇಕು, ತಿಂಗಳಿಗೆ ಲಕ್ಷಾಂತರ ರೂಪಾಯಿಗಳ ಒಂದು ಗೋಲ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಮೊದಲು ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ, ಟ್ರಾಫಿಕ್ ಅನ್ನು ಜನರೇಟ್ ಮಾಡ್ಕೊಳ್ಳಿ, ಕಸ್ಟಮರ್ಸ್ ಇಮೇಲ್ ಲಿಸ್ಟ್ ಅದು ಇದು ಏನೇನಿದೆ ಕಂಪ್ಲೀಟ್ ಆಗಿ ಕಲೆಕ್ಟ್ ಮಾಡ್ಕೊಂಡು ನಿಮ್ದೇ ಆದಂತಹ ಒಂದು ಡ್ರಾಪ್ ಶಿಪ್ಪಿಂಗ್ ಬ್ರ್ಯಾಂಡ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇದರಿಂದ ಏನಾಗುತ್ತೆ ಅಂತಂದ್ರೆ ಈ ಕಡೆ ಕಮಿಷನ್ ಆಗುತ್ತೆ, ಈ ಕಡೆ ಡ್ರಾಪ್ ಶಿಪ್ಪಿಂಗ್ ಸ್ಟೋರ್ ಕೂಡ ರನ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.